ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಅಕ್ಕ ಯೂಟ್ಯೂಬ್ ಚಾನಲ್. ಹೇಳಿ ಹಾಯ್ ಬಿಡು. ಹಾಯ್ ಗೈಸ್, ಹೇಗಿದ್ದೀರಾ ಎಲ್ಲ? ಗೈಸ್, ಇವತ್ತಿನ ವ್ಲಾಗ್ ಏನಂತಂದರೆ, ನಾಗರ ಪಂಚಮಿ ಮಾಡೋಕ್ಕೆ ನಾವು ಬೆಂಗಳೂರಿಂದ ನಿನ್ನೆ ನೈಟ್ ನಾನು ನಮ್ಮ ಅಕ್ಕ ಬಂದ್ವಿ. ಅದಕ್ಕೆ ಇವಾಗ ಅವರೆಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊತಿದ್ದಾರೆ. ತೋರಿಸ್ತೀನಿ ತಡಿ ಅವ್ರೇನೆಲ್ಲ ಮಾಡ್ತಾ ಇದ್ದಾರೆ ಅಂತ. ಅಮ್ಮ ಎಳ್ಳಿಂದ ಇದು ಏನೋ ಮಾಡ್ತೈತೆ, ಅದೇನಂತಾರವ? ಟಮಟ. ಆಯ್ ಮಾಡು ವ್ಲಾಗಿಗೆ. ನೋಡಿ ಇದು ಇಲ್ಲ ಮಕ್ಕ ದೇವ್ರ ತೋರ್ಸಂತ ಅವಳೇ ಹೇಳಿದಾಳೆ. ಗೈಸ್, ನನ್ನೇನು ನೋಡ್ತಾ ಇರ್ತೀರಾ? ನೋಡಿ ಗೈಸ್, ಇದೆಲ್ಲ ನನ್ನೇ ನೋಡ್ತಿರ್ತೀರಾ. ದೇವ್ರು ನೋಡ್ಬೇಕಲ್ಲ, ದೇವ್ರದ್ದು ಪಂಚಮಿ ಹಬ್ಬ ಮಾಡ್ತಿರೋದು. ದೇವ್ರನ್ನೆಲ್ಲ ಅಲಂಕಾರ ಮಾಡಿ ಇವಾಗ ಎಲ್ಲ ಗೈಸ್ ಕಂಕಣ ಎಲ್ಲ ಕಟ್ಟಿದೀನಿ. ಬರಮ್ಮ ಬೆಳಕಾಗಮ್ಮ ಅಂತೆ. ಅದು ಹೊಸ ವಾಚ್ ಯಾವ್ದು ಹೇಳು? ಅದು ಅವಾಗಲೇ ತಗೊಂಡಾಗ್ಲೇ ಒಂದು 6 ತಿಂಗಳಾಯ್ತು. ಇದು ಎಲ್ಲ ಮಾಡಿದೀನಿ ಗೈಸ್. ನೋಡಿ ನಮ್ಮನೆ ದೇವರು ಇದು ಆಯ್ತಾ. ನಮ್ಮ ಮನೆಯ ಕಿರಿ ಮಗ ಕ್ರಿಶ್ ಅವರು ಈ ವಿಡಿಯೋ ಮಾಡ್ತಾ ಇದ್ದಾರೆ. ದೇವ್ರದೆಲ್ಲ ಮಾಡಿದೀನಿ, ಕಂಕಳ ಕಟ್ಟಿ ಅಂಗೂರೆಲ್ಲ ಮಾಡಿದೀನಿ. ದೇವ್ರಿಗೆ 4 ಕಣ್ಣು ಅಂತ ಹೇಳಿದ್ ನಮ್ಮ, ಅದಕ್ಕೆ 4 ಕಣ್ಣು ಮಾಡ್ತಾ ಇದ್ದೀನಿ. 2 ಕೆಂಪು 2 ಕರಿವು. ನಾಗಪ್ಪ ಹಬ್ಬ ಮಾಡ್ತಿರೋದು ತುಂಬಾ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು. ಯಾವುದು ಏನು ಅಡ್ಡಿ ಆಗ್ಬಾರ್ದು. ನೋಡಿ ಗೈಸ್, ನಾವು ಅಪ್ಪನ ಡ್ರೆಸ್ ತೋರ್ಸ ಅಂತ ಹೇಳ್ತಾರೆ. ದೇವರಿಂದು ಹಾಯ್ ಮಾಡು. ಗೈಸ್, ನಮ್ಮ ಅಕ್ಕ ರಂಗೋಲಿ ಕೇಳಂತೆ ತೋರಿಸ್ತೀನಿ ಬನ್ನಿ. ರಂಗೋಲಿ ಹಾಕವ್ರೆ, ತೋರಿಸ್ತಿದ್ದಾರೆ. ದೇವ್ರು ತೋರಿಸ್ತಿದ್ದೆ, ಅದಕ್ಕೆ ಹೇಳ್ತಾ ಇತ್ತು. ನಮ್ಮಲ್ಲಿ ದಯ ಮಾಡಮ್ಮ, ಅದು ತಪ್ಪಾಯ್ತಮ್ಮ. ಎಲ್ಲ ಸಿಂಗರ್ಸ್ ಮನೇಲಿ. ಅರ್ಜುನ್ಯ ಮ್ಯೂಸಿಕ್ ಡೈರೆಕ್ಟರ್ ಆದರೆ ಇವರು ಇವಾಗ ನಾವು ನಮ್ಮ ಅಕ್ಕಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಮೊಬೈಲ್ನ. ಅವಳು ವ್ಲಾಗ್ ಕಂಟಿನ್ಯೂ ಮಾಡ್ತಾಳೆ. ಓಕೆ ಗಾಯ್ಸ್, ಮಾಡೋಕ್ಕೆ ರೆಡಿ ಮಾಡ್ಕೊತ ಇದ್ದಾಳೆ. ಇದು ರವೆ ಅಲ್ಲ, ಸಕ್ಕರೆ. ಇದು ಡ್ರೈ ಫ್ರೂಟ್ಸ್. ಬೇಗ ಮಾಡ್ರಿ, ಸುಮ್ಮನೆ ಮಾಡ್ತೀಯಾ? ಬೇಗ ಮಾಡು. ಏಯ್ ಮಾಡು. ಇದೆ ಬಾರಿ ಸ್ಪೀಡು. ಏನು ಹಂಗೆ ಹಾಕಂಗೆ ಏನಲ್ಲ, ಚಾಕದಲ್ಲಿ ಕಟ್ ಮಾಡಿ. ನೋಡಿ ಗಾಯ್ಸ್, ಬಿಡಾಕ್ಲ ಅದೆಲ್ಲ ಹಾಕ್ಬೇಕು, ಮತ್ತೊಂದೊಂದು ಹಾಕ್ಬಾರ್ದು. ಆ ಥರ ಈ ಥರನೇ ಹಾಕ್ಬೇಕು. ಕಟ್ ಮಾಡ್ಕೊಂಡು ಸ್ವಲ್ಪ ತುಂಬ ದೊಡ್ಡದು ಅನಿಸ್ಬಿಡುತ್ತೆ. ಹಿಂಗೆ ಹಾಕ್ಬೇಕು, ಒಂದು 2 ಸಿಗ್ತವೆ. ದ್ರಾಕ್ಷಿ ಅದು ಜಾಸ್ತಿ ಇದು ಮಾಡ್ಬಿಡ, ಹಂಗೆ ತೆಗಿ, ಇಲ್ಲಾಂದರೆ ನೋಡಿ ಗಾಯ್. ಚಟಪಟ ಬಂದಿಲ್ಲ, ಬರ್ತಿದ್ದಾಳಂತೆ. ಎಲ್ಲಿ ಅಮ್ಮ ನೀನು ಅದೆಲ್ಲ ಬೇಡ. ಮತ್ತೆ ಕೇಳ್ಕ ನಿಂದ್ರೆ ಅತ್ತೆ ಹೋಗ್ಬೇಡ, ತಡಿಯೇ. ಡ್ರೈ ಫ್ರೂಟ್ಸ್ ಫಸ್ಟ್ ರೋಸ್ಟ್ ಮಾಡ್ಕೋಬೇಕು ಗಾಯ್ಸ್. ಹೇಳ್ಕಂತ ಮಾಡಿ ಗಾಯ್ಸ್. ವ್ಲಾಗ್ ದ್ರಾಕ್ಷಿ ನಾವು ಹಂಗಾಗಿದ್ದು ಸಾಕು, ಜಾಸ್ತಿ ರೋಸ್ಟ್ ಆಗ್ಬಾರ್ದು. ಅದಕ್ಕೆ ನಮ್ಮ ಮನೇಲಿ ಫುಲ್ GRB ತುಪ್ಪನೇ ಯಾವಾಗಲೂ ಹಾಕೋದು. ಇವಾಗ ಡ್ರೈ ಫ್ರೂಟ್ಸ್ ಡ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಆಯಿಲು ಮತ್ತು ತುಪ್ಪ ಹಾಕ್ತಾಯಿದ್ದೀನಿ. ಹಾಕಿದೀಯಾ? ಜೋರಾಗಿ ಬೇಕದು.
ಇಲ್ಲಿ ಪುಳಿಯೋಗರೆ ಮಾಡೋಣ ಅಂತ ರೈಸಿಗೆ ಇಟ್ಟಿದ್ದೀನಿ ಗೈಸ್. ನೋಡಿ ಗಾಯ್ಸ್, ರಘುವೀರ್ ದೇಸಾಯಿ ಬೇಗ ಬೇಗ ಮಾಡು. ಅದೇನದು ಅಲ್ಲಿ ದಿನ ಈಗ ಬಸ್ಸಿಂದ ಅದು ಇವಾಗ ರವೆ ರೋಸ್ಟ್ ಮಾಡ್ಕೋಬೇಕು ಗೈಸ್. ಗಾಯ್ಸ್ ಬಸ್ಸಲ್ಲಿ ಒಂದು ಕಾಮಿಡಿ ನಡೆದಿದೆ ಗಾಯ್ಸ್, ಹೇಳಿದ್ರೆ ಗಾಯ್ಸ್ ನೀರು ಆ್ಯಡ್ ಮಾಡ್ತಿದ್ದಾಳೆ. ಸ್ವಲ್ಪ ಬೇಯಷ್ಟು ಹಾಕಬೇಕು. ಗಂಟು ಆಗಲ್ಲ ಆಗಲ್ಲ ಗೈಸ್, ಅಡುಗೆ ಮಾಡೋಕ್ಕಾಗ್ತಾ ಇಲ್ಲ. ಇಷ್ಟಾದ ನನ್ನ ತಮ್ಮ ಅಲ್ಲ, ಪಾಪ ರಕ್ಷಾ ಬಂಧನಕ್ಕೆ ಸ್ವೀಟ್ ಮಾಡ್ಕೊಡ್ತೀನಿ. ಯಪ್ಪ ಅಣ್ಣ ಅಂತ ಯಾರು ಗಾಯ್ಸ್ ಇವನ್ನ ತೋರಿಸ್ಬೇಕು. ಹೇಳ ಕೇಸರಿ ಬಾತ್ ತೋರಿಸ್ತಾನೆ ಗೈಸ್. ನನ್ನೇ ತೋರಿಸಲ್ಲ ಅಂತ ನನ್ನ ತಮ್ಮ. ಸರಿ, ಕೇಸರಿ ಬಾತ್ ರೆಸಿಪಿ ನೀವು ಟ್ರೈ ಮಾಡಿ ಗೈಸ್, ತುಂಬ ಚೆನ್ನಾಗಿರುತ್ತೆ. ಸರಿನಾ? ಉಪ್ಪಿಟ್ಟದಂಗೆ ನಿಂಟ್ರಿ ಅದು ಈಗ ಆಗುತ್ತೆ ಕೇಸರಿ ಬಾತು, ಯು ಡೋಂಟ್ ವರಿ. ಇಂಗ್ಲೀಷು ಹೌದು ಗೈಸ್. ಇವಾಗ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಇವಾಗ ಮಿಕ್ಸ್ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಯಾವಾಗಲೂ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಇದೆ ಕೇಸರಿ ಬಾತ್ ಆಗ್ತಾ ಇದೆ. ಇವಾಗ ನಿಮಗೆ ಬೇಕು ಅನಿಸಿದ್ರೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ, ನಾನು ಹಾಕ್ತಾ ಇದ್ದೀನಿ. ಇವಳು ತುಪ್ಪ ಭಾಳ ಆಸೆ ಪಾಪ. ಡ್ರೈ ಫ್ರೂಟ್ಸ್ ಹಾಕ್ಕೊತಾ ಇದ್ದೀನಿ ಗಾಯ್ಸ್. ರೋಸ್ಟ್ ಮಾಡಿ ಇಟ್ಟಿದ್ನಲ್ಲ ಅದು. ಫ್ರೂಟ್ ಹಾಕಲ್ಲ. ಯಾರು ಬೆಳಗ್ಗೆ ಬೇಗ ಇದ್ದಲ್ಲೇ ಇಲ್ಲಪ್ಪ. ಅವ್ರು ಖುಷಿ ಅವ್ರು ಹೋಗಿದಾರೇನಲ್ಲ. ಆಪಲ್ ಇತ್ತು ಗಾಯ್ಸ್, ಅದಕ್ಕೆ ಒಂದು ಆಪಲ್ ಕಟ್ ಮಾಡಕ್ಕೊಂತ ಇದ್ದೀನಿ. ಹುಳಿಗೆ ಆಸೆ ಗಾಯ್ಸ್ ಎಲ್ಲ ಈ ಥರ ತಿನ್ನೋದು. ಇವನಿಗೂ ತುಂಬ ಆಸೆ ಗಾಯ್ಸ್. ನನಗೆ ಇಲ್ಲಪ್ಪ, ಭಾಳ ಆಸೆ. ಹಾಕೋರ್ದು ಅಂದ್ಕೊಂಡಿದ್ದೆ, ನನ್ನ ತಮ್ಮ ಪಾಪ ಹಾಕೋಕ್ಕ ಅಂತಂದ, ಅದಕ್ಕೆ ಹಾಕ್ತಾ ಇದ್ದೀನಿ. ನಿನಗೀಗ ವೈಟ್ ಕಲರ್ ಬೇಕೋ ಕೇಸರಿ ಬಾತು, ಆರೆಂಜ್ ಬೇಕೋ, ಎಲ್ಲೋ ಬೇಕೋ? ಎಲ್ಲೋ ಮಾಡಬೇಕು. ಎಲ್ಲೋ ಬೇಕಾ ಗೈಸ್? ನಾನೀಗ ಪೂಜೆ ಮಾಡಕ್ಕೆ ಹೋಗ್ತೀನಿ, ಅವಳೇ ಕಂಟಿನ್ಯೂ ಮಾಡ್ತಾ ತಗೊಳ್ ಮಾಡಿ. ಅಮ್ಮ ಮಗ ಸೇರಿಬಿಟ್ರೆ ನಮ್ಮನ್ನ ಗೈಸ್. ನಾನು ಕೇಸರಿ ಬಾತ್ ಮಾಡಿದ್ದು ಈ ಥರ ಆಗಿತ್ತು. ನಿಮಗೆ ಕಲರ್ ಬೇಕಂತಂದರೆ ಆರೆಂಜೋ ಇಲ್ಲ ಎಲ್ಲೋ ಯಾವುದಾದ್ರೂ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಬಟ್ ವೈಟು ಚೆನ್ನಾಗಿರುತ್ತೆ. ನನ್ನ ತಮ್ಮ ಎಲ್ಲೋ ಕೇಳ್ದ, ಅದಕ್ಕೋಸ್ಕರ ನಾನು ಎಲ್ಲೋ ಹಾಕ್ಬಿಟ್ಟು ಮಾಡಿದೆ. ಬಟ್ ಡ್ರೈ ಫ್ರೂಟ್ಸ್ ಇದು ಹಣ್ಣು ಹಾಕ್ಬೇಕಂತ ಏನು ಅಂದ್ಕೊಂಡಿರಲಿಲ್ಲ. ಫ್ರೂಟ್ಸ್ ಇತ್ತಲ್ಲ ಹಾಕೋಕ್ಕ ಅಂದ, ಅದಕ್ಕೆ ಅದನ್ನು ಆ್ಯಡ್ ಮಾಡಿಕೊಂಡೆ. ಚೆನ್ನಾಗಿ ಬಂತು ಗೈಸ್. ಇಷ್ಟೇ ಗೈಸ್, ಕೇಸರಿ ಬಾತ್ ರೆಡಿ ಆಯಿತು. ನೀವು ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ, ಕಮೆಂಟ್ ಮಾಡಿ. ಆಮೇಲೆ ಗೈಸ್ ನನಗೆ ಇಷ್ಟೊತ್ತಂಗೆ ಕಾಲು ಎಳೆದ್ಬಿಟ್ಟು ಪೂಜೆ ಮಾಡೋಕ್ಕೆ ಹೋಗಿದ್ದ. ಅದಕ್ಕೆ ನಾನು ಅವ್ನು ಪೂಜೆ ಮಾಡ್ತಾನಲ್ಲ ವೀಡಿಯೋ ಮಾಡ್ಕೊಂಡು ಅವ್ನ ಕಾಲು ಎಳಿತಿದ್ದೆ. ಅವ್ನು ಪಾಪ ಫುಲ್ ನಗಿಸ್ತಾನೆ ಇದ್ದೆ. ಅವ್ನು ನನಗೆ ಸಲ ಫುಲ್ಲು ಕಾಮಿಡಿನೇ ಮಾಡ್ತಿದ್ರು ಗೈಸ್. ಬಸ್ಸಲ್ಲಿ ಹೋಗ್ತಾ ಬರ್ತಾ ಫುಲ್ ಕಾಮಿಡಿ ಏನಿತ್ತು. ಪೂಜೆ ಮಾಡ್ತಾ ಅದನ್ನು ಸ್ವಲ್ಪ ವೀಡಿಯೋ ಮಾಡಿದೆ, ನಗ್ತಾ ಇದ್ದೆ ನೋಡಿ. ರೈಸ್ ಆಗಿತ್ತು ಗೈಸ್. ಆಲ್ರೆಡಿ ಪುಳಿಯೋಗರೆ ಎಲ್ಲರೂ ಮಾಡ್ತಾರೆ, ಅದಕ್ಕೆ ಪುಳಿಯೋಗರೆ ಗೊಜ್ಜು ರೆಸಿಪಿ ಮಾಡಲಿಲ್ಲ, ಸುಮ್ಮನೆ ವೀಡಿಯೋ ಮಾಡ್ಕೊಂಡೆ ಅಷ್ಟೇ. ಇದಕ್ಕೆ ರೈಸ್ ಹಾಕಿ ಕಾಯಿಸ್ಬೇಕಷ್ಟೇ. ನಾನು ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಎಲ್ಲ ಹಾಕ್ಬಿಟ್ಟು ಗೊಜ್ಜೆಲ್ಲ ಹಾಕ್ಬಿಟ್ಟು ಮಾಡಿದೆ. ಚೆನ್ನಾಗಿ ಬಂದಿತ್ತು ಗೈಸ್, ನೀವು ಟ್ರೈ ಮಾಡಿ. ಇವಾಗ ಹೋಗ್ಬಿಟ್ಟು ನಾಗಪಂಚಮಿ ಮಾಡೋಕ್ಕೆ ಹೋಗುತ್ತಪ್ಪ ಕಾಲು ಹಾಕ್ಬಿಟ್ಟು ಬರಬೇಕು. ಬರೋ ತೋರಿಸ್ತೀನಿ. ಇವನು ನನ್ನ ಸಣ್ಣ ತಮ್ಮ ಲೋಹಿತ, ನಮ್ಮ ಚಿಕ್ಕಪ್ಪನ ಮಗ. ಇನ್ನಿಬ್ಬರು ಇದ್ದಾರೆ, ಸ್ನಾನ ಮಾಡಿ ರೆಡಿ ಆಗ್ತಾಯಿದ್ದಾರೆ. ಇವನು ಇನ್ನೇನು ತೋರ್ಸೋದು ಬೇಡ ಅನಿಸುತ್ತೆ, ಬಟ್ ಆದರೂ ತಾಳ್ರಿ. ಯಾರು ಇಟ್ಕೊಳೋದು ಇದು? ಇದು
ಹಿಡ್ಕಳೆ ಮೇಲ್ಕೊಳ್ರಿ. ಕವರ್ ಮಾಡಬೇಕು. ಸರಿ ನಮ್ಮ ಅತ್ತೆ ಇಟ್ಕೊಂಡ್ರೆ ನೋಡಿ ಗೈಸ್ ಅಲ್ಲ ಮತ್ತೆ ತೋರ್ಸತ್ತೆ. ಹಿಡ್ಕೊಂಡಾರೆ. ನಮ್ಮ ಮಮ್ಮಿ ಗೈಸ್ ಇದು ನಾನೇ ಪಿನ್ ಮಾಡಿರೋದು. ನಮಗೆ ರೆಡಿ ಮಾಡೋ ನನ್ನ ತಮ್ಮ. ಸರಿ ಬಾ ಹಾಲಿನ ಲೋಟ. ಅಲ್ಲಿಂದ ಲೋಟ ತಾಳ್ರಪ್ಪ ಮತ್ತು ನಾಗಪ್ಪ ಆಮೇಲೆ. ಓಕೆ ಗೈಸ್ ಬನ್ನಿ. ಇದು ಖುಷಿ ಯೂಟ್ಯೂಬ್ ಚಾನಲ್. ಯಾರೈತಿ ಬಾಡೋದು ಹೆಂಗೆ ಗಿಫ್ಟ್ ಮಾಡಿದ್ದಾರೆ. ಮುಖ ತೊಳೆದಿಲ್ಲ. ಇದೇ ನಮ್ಮದು ಹಡ್ಡು. ಭಾರಿ ಕಾಲೇಜ್ ಕಡೆ ಬಿಡ್ದು ಈ ಸಲ ನಿಜವಾಗ್ಲು. ನೋಡಿ ಗೈಸ್ ನಮ್ಮ ಅಕ್ಕ ಯಶು ಹೋಗ್ತಾ ಇದ್ದೀವಿ. ಅಲ್ಲೇ ದೇವಸ್ಥಾನ ಇರೋದು. ಮನೆಗಿನ ಸ್ವಲ್ಪ ಮುಂದೆ ಅಷ್ಟೇ ಇರೋದು. ಹೋಗ್ತಾ ಇದ್ದೀವಿ ನೋಡಿ. ಒಳ್ಳೇದು ಮಾಡಲಿ ದೇವರು. ಇಲ್ಲೇ ಗೈಸ್ ನಾವು ಹಾಲು ಹಾಕೋದು. ಇವನು ತೇಜು ಮಗ ತಾನೆ. ನಮ್ಮ ಮಾಡ್ತಾ ಇದಾರೆ ಗೈಸ್. ಪೂಜೆ ಸ್ಟಾರ್ಟ್ ಮಾಡ್ತಾ ಇದಾರೆ. ನಮ್ಮನೆ ಹಿರಿ ಅಕ್ಕ, ನಮ್ಮನೆ ಕಿರಿ ಮಗ. ನಾವು ಇವರು ನಮ್ಮ ಅಪ್ಪನ ಮುದ್ದಿನ ತಂಗಿ, ನಾನು ಮಧ್ಯ. ಇದು ನಮ್ಮ ಮನೆ ಪಕ್ಕದ ಮನೆ. ಅಮ್ಮ ಪೂಜೆ ಮಾಡ್ತಾ ಇದ್ದೆ. ಅವರೆಲ್ಲ ಗ್ಯಾಪಲ್ಲಿ ಹೇಳ್ತಿದ್ದಾರೆ ನೋಡ್ರಿ ಗೈಸ್. ಮಾರಮ್ಮ ಹಬ್ಬ ಆಯ್ತು ಅಂತ ಅನ್ಸ್ತಿದೆ ಮೊನ್ನೆ. ಮತ್ತೆ ಏನಾಗಿದೆ? ಅದು ಬೇರೆ ಅದು ಬೇರೆ. ಗೊತ್ತಿಲ್ಲ, ಸುಮ್ಮನೆ ನೋಡ್ಕೊಂಡು ನೋಡಿದ್ದೀನಿ. ಜಯಂತ್ ಮೊಮ್ಮಗ, ಹಿರಿಯಣ್ಣನ ಮಗ. ನಿನ್ನ ಹೆಸರೇನು? ನಿನ್ನ ಹೆಸರೇನು ಕೂಡ ಏನಾದರೂ ಹೇಳಿ. ಏನು ಅನ್ನಿಸ್ತಿದೆ? ಎಲ್ಲ ಹಬ್ಬ ಮಾಡ್ತಾ ಇದ್ದಾರೆ, ಅವರು ಬಹಳ ಬಿಸಿ ಇದ್ದಾರೆ. ಒಂದೇ ಸಲ ಮಾಡಕ್ಕೆ ಆಗಲ್ಲ ಗೈಸ್. ನನಗೆ ಕಂಕಳದ ಕಟ್ಟೆ ಕಟ್ಟೋಗಿ ಅವಳಿಗೆ ಕಂಕಳದ ಬೇಕಂತ ಕಟ್ಟ. ನಂದು ಕ್ಯಾಪ್ಚರ್ ಇದು ಮಾಡಿ ನೋಡಿ ಗೈಸ್. ಏನು ಅನ್ನಿಸ್ತಿದೆ ಹಬ್ಬ? ಸೂಪರ್, ಹಬ್ಬ ಚೆನ್ನಾಗೈತೆ. ಒಂದೊತ್ತಿನ ಮೇಲೆ ಹಾಲು ಹಾಕೋದು ಗೈಸ್. ಟೈಮ್ ಎಷ್ಟು ಗೊತ್ತಾ? 11 ಗಂಟೆ. ಇನ್ನೂ ತಿಂಡಿ ಆಗಿಲ್ಲ. ವಾಸ ಬೇರೆ ಒಳ್ಳೇದು ಮಾಡಲಿ. ಮಂಚಕ ಏನು ಸಮಾಚಾರ?
ಫೋನ್ ಮೈ ಫೋನ್ ಅಂತ ಲಾಗ್ ಮಾಡು. ಏನಿದೆ ನಿನ್ನ ಫೋನಲ್ಲಿ ಅಂತ ವಾಟ್ ಇನ್ ಮೈ ಫೋನ್ ಮಾಡ್ತೀರಾ? ಒಂದು ರಿಕ್ವೆಸ್ಟೆಡ್ ಲಾಗ್ ಗೈಸ್ ಅದು. ಇದು ವಿಡಿಯೋ ಮಾಡಿ. ವಿಡಿಯೋದಲ್ಲೂ ಸ್ನ್ಯಾಪಲ್ಲೂ ನಾವೇ, ಎಲ್ಲೆಲ್ಲೂ ನಾವೇ. ಕೌಶಲ್ಯ ಹೇಗೆ ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗುತ್ತೆ. ಯಾಕೆ ಗೊತ್ತಾ, ಡ್ಯೂಟಿಗಳು ಮಾಡ್ಕೊಂತ ಫ್ಯಾಮಿಲಿ ಜೊತೆ ಹಬ್ಬಗಳು ಮಾಡೋಕ್ಕೆ ಟೈಮ್ ಸಿಗ್ತಾ ಇರಲ್ಲ. ಅದು ಒಂದೇ ಸಲ ಸಿಗ್ತದೆ ಒಂಥರ ಖುಷಿ. ನಾನು ನೆಕ್ಸ್ಟ್ ವೀಕ್ ಆಗ್ತೀನಿ, ನಾನು ಜಾಬ್ಗೆ ಹೋಗ್ಬೇಕಲ್ಲ, ಕೆಲ್ಸಕ್ಕೆ ಹೋಗ್ತಾನೆ, ರಜೆ ಸಿಗಲ್ಲ. ಈ ವೀಕೆ ಹೋಗೋಣ ಅಂತ ಸಡನ್ ಪ್ಲಾನ್ ಮಾಡಿ ಸಡನ್ ಹಬ್ಬ ಮಾಡ್ತಾ ಇದ್ವಿ. ಮತ್ತೆ ಆ ಮನೆಗೆ ಹೋಗ್ಬೇಕು. ನಾನು ನೆಕ್ಸ್ಟ್ ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಹೇಳೋದಕ್ಕೆ ಹಂಗೆ ಇಕ್ಕು 5 ಜೋಡ ಕೊಡು, ಹಚ್ಕೊಡ್ತೀನಿ. ಕೊಡು. ಕಟ್ಟಿದ್ದಾರೆ. ಲುಕ್ ಕೊಡ್ತಾಳೆ ಗೈಸ್ ಕದರಿ. ಹಲೋ ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಲೋಹಿತ್ ಅಂತ. ಗೊತ್ತಿಲ್ಲ ಬಿಡಿ, ಗೊತ್ತು ಮಾಡ್ಕೊಳ್ರಿ. ನೋಡಿ ಸೇಮ್ ಹಾಯ್ ಗಾಯ್ಸ್, ಸ್ನ್ಯಾಪ್ ಹಾಕಕ್ ಗೈಸ್. ಗಾಯ್ಸ್ ಬರಲ್ಲ, ಹೋಗಿ ಬನ್ನಿ, ಒಳ್ಳೇದಾಗಿ. ನನ್ನ ರೀಲ್ಸ್ ಶೇರ್ ಆಗಿದೆ ಗೈಸ್, ನೋಡಿ ವಾಚ್ ಮಾಡಿ. ಶೇರ್ ಆಗಿದೆ ಗೈಸ್ ಆಲ್ರೆಡಿ. ಲೈಕ್ ಕಮೆಂಟ್. ಮತ್ತೆ ಬರೋದು ವರುಣ್ ಅವರೇ? ಮತ್ತೆ ಬರೋದು ಬರ್ತೀನಿ ನಾನು. ಇವಾಗ ಕೆಲಸ ಮಾಡ್ತಾ ಇಲ್ಲ, ಒಂದು 3 months ಗ್ಯಾಪ್. ಕೋಚಿಂಗ್, ಆಮೇಲೆ ಕೋಚ್ ಅಂತೀನಿ, ಕೋರ್ಸು ಕಂಪ್ಲೀಟ್ ಮಾಡಿಕೊಂಡು ಆಮೇಲೆ ಬರ್ತೀನಿ. ಆಫ್ಟರ್ 3 months ವರುಣ್ ಅವರು ಇದೇ ಮಡದಟ್ಟಿಯಲ್ಲಿ ಸಿಗ್ತಾರೆ. ಬಂದು ಮೀಟ್ ಮಾಡ್ಕೊಂಡು ಹೋಗಿ ಗೈಸ್. ಹಾಸನಕ್ಕೆ ಒಂದ್ಸತಿ ಬನ್ನಿ ವರುಣ್, ತುಂಬ ಚೆನ್ನಾಗಿದೆ. ಬರ್ತೀನಿ ಪಕ್ಕ ಬನ್ನಿ. ಯಾವಾಗ ಇರುತ್ತೆ ಅದು? ಅಕ್ಟೋಬರ್ ಟೈಮ್ ಸಕಲೇಶ್ಪುರ್ಗೆ ಹೋದಾಗ ಕಾಲ್ ಮಾಡೋಣ ಅನ್ಕೊಂಡೆ, ಎಲ್ಲ ಇದು ಕಂಪ್ನಿ ಎಲ್ಲ, ಅದಕ್ಕೆ ಬರಬೇಕಿತ್ತು. ಹೇಳಿ ಕಟ್ ಮಾಡೋದೆಲ್ಲ ಹೇಳು. ಈ ಸಾಂಗ್ ಮಾಡೋಣ, ಇದನ್ನ ಓಪನ್ ಮಾಡ್ಬೇಕು. ಏನು ಮಾಡಬೇಕು? ಯಾವ ಸಾಂಗ್? ನನ್ನ ಕಣ್ಣಾರೆ ಓಪನ್ ಮಾಡಿ. ಇದೆ ತಾನೆ, ಇದ್ರಾಗೆ ತಾನೆ ಇರೋದು, ಇದ್ರಾಗೆ ಇರುತ್ತೆ ತಾನೆ. ಹೆಣ್ಮಕ್ಳಿಗೆ ಒಳ್ಳೇದಮ್ಮ. ಕಾಣೋ ಅಣ್ಣಯ್ಯ ಅದು ಯೂಟ್ಯೂಬಲ್ಲಿ ಸಾಂಗ್. ಇವರೆಲ್ಲ ನೋಡಿ ಗೈಸ್. ಎಷ್ಟು ಟೈಮ್ ತಗೋಬೋದು ಲೆಕ್ಕ ಕಮೆಂಟ್. ದೀಪ ಹಚ್ಚಿದ್ರೆ ಇದನ್ನು ಹಚ್ಚಿಸ್ತಾನೆ.
3 in 1 frame. Put it there. ಕೌಸಲ್ಯ ವಿಶ್ ಮಾಡು. ನೀವೆಲ್ಲ ನಿಮ್ಗೆ ವರುಣ್ ಅವರೇ, ಕ್ರಿಶ್ ಅವರೇ, ಹ್ಯಾಪಿ ನಾಗರ ಪಂಚಮಿ. ಹ್ಯಾಪಿ ನಾಗರ ಪಂಚಮಿ. ಫೋನಲ್ಲಿ ಬಿಸಿ ಇದ್ರೆ ಯಾರು ರಿಪ್ಲೈ ಮಾಡಲ್ಲ. ಕಮೆಂಟ್ ಅಲ್ಲಿ ಹೇಳಿ. ಎಡಿಟಿಂಗ್ ಐಡಿಯಾ ಗೈಸ್, ಕಾಪಿ ಮಾಡಿ. ಒಂದು 2 ನಿಮಿಷ ಕಂಟಿನ್ಯೂಸ್ ಹೋಗ್ಬೇಕು. ಅಲ್ಲ ಅಲ್ಲಿ ಮನೆ ಫಸ್ಟ್ ನೀರೇನು ಹಾಕಿಲ್ಲ. ಗಾಯ್ಸ್ ಮುಗೀತಾ ಮಾಡ್ತಾಳೆ.
ನೋಡ್ಕೊಂಡಿದ್ದೀರಾ? ಬೆಳಗ್ಗೆ 7 ಗಂಟೆಗೆ ಅಲ್ಲೇ ಮನೆ ಹೋಗ್ತೀವಿ. ಅದು ನಮ್ಮ ಮನೆ. ಸಾಯಂಕಾಲ 5 ಗಂಟೆಗೆ ಮನೆ ಬಂದು ಕೊಡ ಮೈಲರ್ಗೆ ಹೋಗಿ ಬರ್ತಾರೆ. ಒತ್ತಿರೋ ದಿನ ಇಲ್ಲಿ ಹೋಗೋಣ ಅಂದು ನಿನ್ನೆ ಅಂತಲ್ಲ ತರಿಸಿದ್ರು. ಇದು ಅಂಗಡಿ ಆಮೇಲೆ ಮಾಡ್ಕೊಬೇಕಾನೆ. ಎಲ್ಲಿ ನೋಡಿದ್ರು ಜಗಳ ಜಗಳ. ಪೂಜೆ ಮಾಡ್ರ ಇಲ್ಲಿ ಮಾಡಕ್ ನಮ್ದು ಅದೇ ಓದಿದ್ ಕಡೆಗೆ ಬೆಳಗ್ಗೆ ಒಂದು ಸ್ಟಾಲ್ ಬಿಡು ಅಷ್ಟೇ. ಅದು ನಿಮ್ಮ ಅಮ್ಮ ಜೊತೆ ಬರ್ತಿರಲ್ಲ ಮಾಡಲ್ಲ ನೀವು ನೆಕ್ಸ್ಟ್ ಪ್ಲಾನ್ ಏನು ಕೌಸಲ್ಯ? ನಮ್ಮ ಯಶಸ್ವಿನಿಗೆ ಕೊಡ್ತೇವೆ. ಎಲ್ರಿಗೂ ತಾಳಿ ಎಷ್ಟು ಬೇಗ ಮದುವೆ ಆಗ್ತಿದ್ದೀರಲ್ಲ ಕೌಸಲ್ಯ. ಅವಳಿಗೆ ಅವಳೇ ತಾಳಿ ಕಟ್ಕೊಂತಿದ್ದಾಳೆ. ಆದಷ್ಟು ಬೇಗ ಕಟ್ಟೋರು ಸಿಗ್ಲಿ. ಇನ್ನ ಐತೆ ಕುತ್ಕೊಳ್ಳಿ. ಮತ್ತೆ 1 ಗಂಟೆ ದೇವ್ರ ಅಲ್ಲೇ ತೊಗೊಂಬರಕ್ಕೆ ಇನ್ನ ಅವ್ರು ಪೂಜೆ ಮಾಡ್ಬೇಕು. ಇನ್ನ ಬಳ್ಳಿಗಳದೆಲ್ಲ ಅಲ್ಲ ದೇವ್ರು ಕೂರ್ಸಿರೋದು ಏನಾಗಲ್ಲ. ಇವರಿಬ್ರು ಮಾಡಿದ್ಮೇಲೆ ತೆಗಿರ್ನಾಗಣ ಮಾಡ್ತೀವಿ. ನಮ್ಮೂರಿಗೆಲ್ಲ ಅಂಗನೂರು ಕಟ್ತಾ ಇದ್ದೆ ಗೈಸ್. ಎಲ್ರಿಗೂ ಮಾಡ್ಕೊಂಬಂದಿದ್ವಿ. ಎಲ್ಲರೂ ಪೂಜೆ ಆದಮೇಲೆ ಇದನ್ನು ಕಟ್ಕೊತೀವಿ. ನಾವು ಯಾವಾಗಲೂ ಇದು ಪದ್ಧತಿ ನಮ್ಮದು. ಏನಾಯ್ತು? ಸೀರೆ ಎಷ್ಟು ಎಲ್ಲಿ ನೋಡಿದ್ರು ಸೀರೆ ಡ್ರೆಸ್ಸು ಹೆಂಗ್ ಮ್ಯಾಚ್ ಮಾಡೋಣ? ಇದೇ ವರ್ಷ ಇರ್ತೀವಿ, ಮುಂದೆ ವರ್ಷ ಚಿಕ್ಕಮ್ಮ ಹಿರಿಮಗಳು ಇನ್ನೇನು ಆಯ್ತು ಬಾ. ಪುಳಿಯೋಗರೆ ಕೇಸರಿ ಬಾತ್ ಮಾಡಿ. ಎಲ್ಲರೂ ಇದಾಗಲಿ, ಅದೊಂದು ಪೂಜೆ ಆಗಲಿ, ಎಲ್ಲ ಕೇಸರಿ ಬಾತು ಪುಳಿಯೋಗರೆ ಹಂಚ್ತೀನಿ. ಇನ್ನಂತ್ರಿ ಥ್ಯಾಂಕ್ ಯು ಸರ್. ಇದು ಇಷ್ಟ ನನಗೆ, ಎಳ್ಳಿನ ಟಮಟ. ನಿನಗಾದ್ರಾಗ ಏನು ಇಷ್ಟನೋ? ಪುಳಿಯೋಗರೆ ಎಲ್ಲರದು ಪುಳಿಯೋಗರೆ ಗೊಜ್ಜಿಗೆ ಅನ್ನ ಕಳ್ಸಂಗಿರುತ್ತೆ ಗೈಸ್. ಇವ್ರು ಮಾಡೋ ಪುಳಿಯೋಗರೆ ಚೆನ್ನಾಗಿ ದೇವಸ್ಥಾನ ಚೆನ್ನಾಗಿ ಮಾಡಿ. ಈಗ ನಮ್ಮ ಚಿಕ್ಕಮ್ಮ ಮಾಡ್ತಾರೆ ಗೈಸ್. ಪೂಜೆ ಎಲ್ಲ ಆಯ್ತು. ನಮ್ಮ ಆಂಟಿ ಮಾಡ್ತಾ ಇತ್ತು ಇವಾಗ. ಅಡಿಕೆ ಎಲ್ಲ ತಗೊಳ್ರಿ, ಅಡ್ಕೊಂಡು ಬರ್ತಾವೆ. ಬಾಳೆಹಣ್ಣು ತಿಂತಿತ್ತು. ಯಾವತ್ತರ ಹಣ್ಣು ತಿಂದಲ್ಲ ಕೇಳಿ. ನಮ್ಮ ಪಾಪ ನಮ್ಮ ಅತ್ತೆ ಭಾರಿ ಇಷ್ಟ ಜೀವ ಫೋನ್ ಅಂದರೆ. ಆಸೆ ಆಸೆ ಹಣ್ಗಳು ಊಟ ಅಂದ್ರೆ ಆಸೆ. ಇದು ಮಾರನಮ್ಮ ಗುಡಿ. ಇದು ಲಾಕ್ ಆಗುತ್ತೆ. ಅಲ್ಲಿ ನಾಗಮ್ಮ ಪಂಚಮಿ ಮಾಡೋದು ಚೆನ್ನಾಗಿದೆ. ನಾವು ಚಿಕ್ಕವರಿದ್ದಾಗ ಬಾಯಿ ತೋಟದ್ದು ಇದೆ. ಅವಾಗ ಎರೆಬಡ್ಡಿ ಅಂತಿದ್ವಿ ನಾವು ಇದಕ್ಕೆ. ಎರೆಬಡ್ಡಿ ಅಂದ್ರೆ ಅದು ಇದಲ್ಲ ಗೈಸ್. ಈ ತೋಟದ್ದು ಒಂದು ರಹಸ್ಯ ಇದೆ. ಆ ಕಡೆ ಬರ, ಅಲ್ಲ ಅಲ್ಲ ಅಲ್ಲ, ಆ ಕಡೆ ಕಾಣಂಗಿಲ್ಲ.
ಏನೋ ಹೇಳ್ತಾನಂತೆ ಕೇಳಿ ಗಾಯ್ಸ್. ನೋಡಿ ಗಾಯ್ಸ್, ಅಲ್ಲಿ ತೋಟ ಕಾಣ್ತಿದ್ವಲ್ಲ, ಗಾರಮಜ್ಜಿ ತೋಟ. ಆ ತೋಟದಲ್ಲಿ ಮಣ್ಣು ತಗೊಂಡೋಗಿ, ಎರೆಮಣ್ಣು ತಗೊಂಡೋಗಿ ದೇವ್ರು ಮಾಡ್ತಿದ್ವಿ, ದೇವ್ರು ಕೂರಿಸ್ತಿದ್ವಿ. ಗಣೇಶ ಕೂರಿಸಿದ್ವಿ, ಅದನ್ನ ಇವಾಗ ಇವ್ರು ಮಾಡ್ತಾವ್ರಿ. ನಾವು ಮಾಡ್ತಿದ್ವಿ. ಬರೀ ಗೋಲಿ. ತಮ್ಮ ಮಾಡ್ತಾನೆ ಹೆಂಗ್ ಮಾಡ್ತೀನಿ ನೋಡಿ. ಕೈ ಹಿಡಿಕಲ್ಲ, ಕೈ ಹಿಡಿಕಲ್ಲ. ನೀ ಮಾಡೋಗ. ನಾ ಮಾಡ್ತೀನಿ ಬಿಡಿ. ತಮ್ಮ ಅಂಕಲ್ ತಿನ್ ಕ್ಯಾಮ್ರಾ ನೋಡಿದ ತಕ್ಷಣ ಸುಮ್ಮನೆ ಆಗ್ತಾರೆ ಗೈಸ್. ಸುಡ್ದಿ ಒಂದನಿಲ್ಲ ಕಣೆ. ಹಾಯ್, ಯಾಕೆ ತಾತ ಲೇಟು? ಮತ್ತೆ ಏನು ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಇವಾಗ ಊಟ ಕೊಡಬೇಕು. ಊಟ ಮಾಡೋಕ್ಕೆ ನನ್ನ ತಮ್ಮ ವರ್ಷವಾಗೈತೆ ಅಂತ ಊಟ ಕೊಡ್ತಾ ಇದೀವಿ. ಅವನಿಗೆ ಕೊಡಬೇಕು. ನಮ್ಮ ಅಪ್ಪಾಜಿ ಪೂಜೆ ಹೋಗಿ ಬಂದಿತ್ತು. ಹೋಳಿಗೆಲ್ಲ ತೆಗಿತಾ ಐತಿ. ಕಾರ್ಯಕ್ರಮ ಬಂದ ಶುಭ ದಿನವೇ ಈ ರಾಖಿ ಹಬ್ಬ ಬಂದಿತ್ತು. ಸೋದರಿಕೆಯೊಂದು ವರವೆಂದು ಈ ರಾಖಿ ಸಾಕ್ಷಿ ಹೇಳಿತ್ತು. ತಂಗಿಯು ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿತು. ತಂಗಿಯು ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿತು. ಗಂಡಿಗೆ ಗೌರವದ ಗರಿಯೇರಿತು. ಮುದ್ದಾಗಿ ನೀನು ಅಣ್ಣ ಅಲ್ಲ ಅನ್ನೋದಿ ನನಗೆ ಓಂಕಾರ. ನನ್ನ ಆಯುವೆಲ್ಲ ನಿನಗಾಗಿ ತಾನೆ ದೀರ್ಘಾಯುಷ್ಮಾನ್ ಭವ. ಹಾಡ ಸ್ವರ್ತಾನೆ